ಏ ಶೋಭಾ, ಒಂದು ನಿಮಿಷ ನಿಂತ್ಕೋ. ಏ ಶೋಭಾ, ಏ ನಾನು ಶೋಭಾ, ನನ್ನ ಮಾತು ಕೇಳು ಪ್ಲೀಸ್. ಒಂದು ನಿಮಿಷ ನಿಂತ್ಕೋ, ನಾನು ಹೇಳ್ಕೊಡ್ತೀನಿ. ಯಾಕೆ ಹೆದರ್ತೀಯ? ಯಾರು ನೀವು? ನನ್ನನ್ನು ಯಾಕೆ ಕೇಳ್ಕೊಂಡ್ ಬಂದ್ರಿ? ಹೇಳ್ತೀನಿ ನೋಡು, ಇವತ್ತಿನಿಂದ ನೀನು ಆ ಶೋಭನ್ ಜೊತೆ ಸೇರ್ಕೂಡ್ದು, ನೋಡ್ಕೂಡ್ದು, ಮಾತಾಡ್ಕೂಡ್ದು. ಒಂದ್ ವೇಳೆ ನಮ್ಮ ಮಾತ್ ಮೀರ್ ನಡ್ಕೊಂಡ್ರೆ ನಿನ್ ಜೀವ ಉಳಿಯೋದಿಲ್ಲ. ಏಯ್, ಎಳ್ಕೊಂಡೋಗ ಆಚೆ ಬಿಡ್ರ. ಗುರು, ನಾನು ಬಹಳ ದಿವಸದಿಂದ ಕೇಳ್ಬೇಕು ಅಂತಾನೆ ಇದ್ದೀನಿ. ನೀನು ಆ ಶೋಭಾನ್ ಹಿಂದೆನೆ 3 ಹೊತ್ತು ತಿರುಗ್ತಿರ್ತೀಯಲ್ಲ, ಯಾಕೆ ಗುರು? ಆ ಹುಡುಗಿ ಹಿಂದೆ ನಾನು ಬಿದ್ದಿರೋದಕ್ಕೆ ಬಲವಾದ ಕಾರಣ ಇದೆ ಕಣೋ ಗುಲ್ಡು. ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಸರ್, ನಾನು ನಿಮ್ಮ ಅಣ್ಣನ ಮಗಳು ಶೋಭನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾನೇ ಹೋಗಿ ಅವ್ರನ್ನ ನೇರವಾಗಿ ಕೇಳೋದಕ್ಕಿಂತ ನಿಮ್ ಮೂಲಕ ಕೇಳೋಣ ಅಂತ ಇಲ್ಲಿಗೆ ಬಂದೆ. ದಯವಿಟ್ಟು ನೀವು ಮನಸ್ಸು ಮಾಡಿ ನಿಮ್ಮ ಅಣ್ಣವ್ರಿಗೊಂದು ಮಾತು. ಅರೆ, ನಿಮ್ಮಂತ ಶ್ರೀಮಂತರು ನಮ್ ಸಂಬಂಧ ಕೇಳ್ಕೊಂಡ್ ಬಂದಿದ್ದು ನಮ್ಮ ಅದೃಷ್ಟ. ಜೊತೆಗೆ ನಿಮ್ ಹಿರಿಯವರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಿರಿಯರು ಅಂತ ನನ್ಗೆ ಯಾರೂ ಇಲ್ಲ ಸರ್. ಚಿಕ್ಕನ್ನಲ್ಲೇ ತಂದೆ ತಾಯಿನ ಕಳ್ಕೊಂಡು ನಥದೃಷ್ಟ ನಾನು. ಐ ಆಮ್ ಸಾರಿ ಪ್ರಕಾಶ್. ನಿಮ್ ಬಗ್ಗೆ ನಮ್ಮ ಅಣ್ಣನ ಜೊತೆ ಮಾತಾಡ್ತೀನಿ. ವೆರಿ ಕೈಂಡ್ ಆಫ್ ಯು. ಬರ್ತೀನಿ. ಆಯ್ತು, ಬರ್ತೀನಮ್ಮ. ಹಾ, ಏನಂದ್ರೆ ಹುಡುಗ ನೋಡಕ್ಕೆ ಲಕ್ಷಣವಾಗಿದ್ದಾನೆ. ದೊಡ್ಡ ಫ್ಯಾಕ್ಟ್ರಿ ಓನರ್ ಬೇರೆ. ನಮ್ ಶೋಭಂಗೆ ಹೇಳ್ ಮಾಡಿಸಿದ ಜೋಡಿ ಆಗಿದ್ದಾನೆ. ಇವನು ಜೋಡಿ ಅಲ್ಲ ರಾಧಿಕಾ, ಕಿಡಿ. ನಮ್ ಕುಟುಂಬದಲ್ಲಿ ಕಿಡಿಯಾಗಿ ಸೇರಿ ಕಾಳ್ಗಿಚ್ಚಾಗಿ ನಮ್ಮನ್ನೆಲ್ಲ ಸುಟ್ಟಾಗೋಗ್ ಬಂದಿರೋ ಕಾಲ ಅಂತಕ. ಏನ್ ಹೇಳ್ತಿದ್ದೀರಾ ನೀವು? ಆಮೇಲೆ ಹೇಳ್ತೀನಿ. ನೋಡು, ಹೊಟ್ಟೆ ತಾಳ ಹಾಕ್ತಾ ಇದೆ, ನಡಿ. ಯಾಕೆ, ಏನಾಯ್ತು? ಆಗಾಗ ಈ ತರ ಆಗ್ತಾ ಇರುತ್ತೆ ರೀ. ನಡಿ, ಡಾಕ್ಟರ್ ತಗೋಣ. ಇದು ಹೋಗ್ಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ, ನಿಮ್ಮ ಅಣ್ಣ ಅಕ್ಕೆ ಹತ್ರ. ಅಂದ್ರೆ ಅಂದ್ರೆ ನೀವೀಗ ತಂದೆ ಆಗ್ತಿದ್ದೀರಾ. ರಾಧಿಕಾ, ಈ ವಿಷಯ ಅಣ್ಣ ಅತ್ತಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹಾಲು ಕುಡಿದ ಸಂತೋಷ ಆಯ್ತು ಕಣೋ ರಾಮು. ಥ್ಯಾಂಕ್ಸ್. ಎಲ್ಲಾ ದೇವ್ರ ದಯೆ. ಇಷ್ಟು ವರ್ಷದ ಮೇಲಾದ್ರೂ ಆ ದೇವ್ರು ಕಣ್ಬಿಟ್ಟು ನೋಡದ್ನಲ್ಲ. ಸುಜಾತ, ಇವತ್ತು ಗಂಡ ಹೆಂಡ್ತಿರ್ದು ಇಬ್ಬರದು ಇಲ್ಲೇ ಕ್ಯಾಂಪ್. ಏನಂತೀರಾ? ಸಾರಿ ಮೋಹನ, ನನ್ನ ಫ್ಯಾಕ್ಟ್ರಿನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೋ 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 ಇಂಥ ಸಂತೋಷ ಸುದ್ದಿ ಹೇಳಿದವ್ರ ಬಾಯ್ನ ಸಿಹಿ ಮಾಡದೆ ಕಳ್ಸೋದುಂಟೆ? ಲೆಟ್ ಅಸ್ ಎಂಜಾಯ್ ದಿಸ್ ಡೇ ಆಸ್ ದಿ ಹ್ಯಾಪಿಯೆಸ್ಟ್ ಡೇ. ಏನಪ್ಪಾ, ಹೆಂಡತಿಗೆ ಸ್ಪೆಷಲ್ ಸೇವೆನಾ? ಹೌದತ್ಗೆ, ಇಷ್ಟು ದಿನ ಅವಳೇ ಹಾಲು ಕೊಡ್ತಾ ಇದ್ಲು. ಇವತ್ತು ನಾನೇ ನನ್ನ ಕೈಯಾರ ಅವಳಿಗೆ ಹಾಲು ಕೊಡೋಣ ಅಂತ. ತುಂಬಾ ಸಂತೋಷ. ಹಾಲ್ನಲ್ಲಿ ಸ್ವಲ್ಪ ಕೇಸರಿ ಹಾಕೊಡು, ಹುಟ್ಟೋ ಮಗು ಕೆಂಪು ಹುಟ್ಟುತ್ತೆ. ಆದ್ರೆ ಈಗ ಇಲ್ಲಿ ಕೇಸರಿ ಎಲ್ಲಿದೆ ಅತ್ಗೆ? ನೀನ್ ಹೋಗು, ನಾನು ಹಾಕೊಂಡ್ ತಗೊಂಡ್ ಬರ್ತೀನಿ. ಸರಿ ಅತ್ಗೆ. ಥ್ಯಾಂಕ್ಸ್ ಅತ್ತಿಗೆ. ಗುಡ್ ನೈಟ್ ಅತ್ತಿಗೆ. ಸ್ವೀಟ್ ನೈಟ್. ಅಲ್ಲ 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 ಅಲ್ಲ. ಸಾರಿ ಸರ್, ಆಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಅಭಾಷಣಾಗಿದೆ. ಏನಂದ್ರೆ ಹಾಲ್ನಲ್ಲಿ ಏನ್ ಬೆರೆಸಿದ್ರಿ? ಹೇಳಿ, ಹಾಲ್ನಲ್ಲಿ ಏನ್ ಬೆರೆಸಿದ್ರಿ? ನಾನೇನು ಬೆರೆಸಲಿಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಡುತ್ತೆ.
ನಿಜ ಹೇಳಿ, ಹಾಲ್ನಲ್ಲಿ ಏನ್ ಬೆರೆಸಿದ್ರಿ? ಸುಜಾತ, ನಾನ್ ಏನೇ ಮಾಡಿದ್ರು ನಿನ್ನ ಶೋಭಾಳ ಸುಖಕ್ಕೋಸ್ಕರ ಮಾಡ್ತೀನಿ ಕಣೆ. ರಾಮು ಸಂಪಾದನೆ ಮಾಡೋ ಲಕ್ಷಗಟ್ಲೆ ಆಸ್ತಿ ನಮ್ದಾಗಬೇಕಾದ್ರೆ ಅವನಿಗೆ ಮಕ್ಕಳು ಮರಿ ಅಂತ ಆಗಬಾರ್ದು. ಆ ಆಸ್ತಿ ಸಂಪೂರ್ಣ ನಮ್ದೇ ಆಗ್ಬೇಕು. ಅದಕ್ಕೆ ರಾಧಿಕಾಗೆ ಅಬಾರ್ಷನ್ ಆಗೋ ಔಷಧಿನ ಹಾಲಲ್ಲಿ ಬೆಳೆಸ್ಕೊಟ್ಟೆ. ಆಸ್ತಿ, ಅಂತಸ್ತು, ಹಣ 3 ಹೊತ್ತು ನಿಮ್ಗೆ ಅದೇ ಧ್ಯಾನ. ಪ್ರೀತಿ ಪ್ರೇಮ ಮರ್ತು ಒಡ ಹುಟ್ಟಿದವ್ರಿಗೆ ಅನ್ಯಾಯ ಮಾಡಿದ್ರೆ ತಿನ್ನೋ ನಮ್ಮ ಮಣ್ಣಾಗತ್ತೆ. ಮಣ್ಣಾಗಲ್ದೆ ಮಂಕೆ ಮಾಣಿಕ್ಯ ಆಗುತ್ತೆ. ಹಣದ ಮುಂದೆ ಎಲ್ಲಾ ಸಂಬಂಧನೂ ತೃಣ ಕಣೆ, ತೃಣ. ಛೇ, ಏನೇ ಆದ್ರೂ ನನಗಿದ್ ಸರಿ ಕಾಣ್ತಿಲ್ಲ ರೀ. ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ಸುಜಾತ, ಅಣ್ಣನಾಗಿದ್ದು ಕೂಡ ನನಗೆ ನಂಬಿಕೆ ದ್ರೋಹ ಮಾಡ್ತೀಯ. ನಾನು ನಿನಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ. ನಾನ್ ನಿನ್ ತಮ್ಮ ರಾಮರಾಜ ಅಲ್ಲ. ಬಾಯ್ ಬಾಯ್. See you, ರವಿ. ಶಾಬಾ, ಏನ್ ಡ್ಯಾಡಿ? ಮನತನದ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬೇಕು ಅಂತಿದ್ಯಾ? ಯಾರೋ ಡ್ಯಾಡಿ, ಅವರು ಏನ್ರಿ ಇದು? ನೀನ್ ಸುಮ್ಮನೆ ಹೇಳು, ಯಾರವನು ಹೇಳು. ಡ್ಯಾಡಿ, ಅವ್ರು ನನ್ ಕ್ಲಾಸ್ಮೇಟ್. ನಾವಿಬ್ರು ಮನ್ಸಾರೆ ಪ್ರೀತಿಸ್ತಿದ್ದೇವೆ, ಮದ್ವೆನು ಮಾಡ್ಕೋಬೇಕು ಅಂತಿದ್ದೇವೆ. ನಿನ್ನ ಕಾಲೇಜಿಗೆ ಕಳಿಸಿದ್ದು ಓದೋದಕ್ಕೆ, ಚಕ್ಕನ್ನ ಹೊಡೆಯೋದಕ್ಕಲ್ಲ. ನೀನನ್ನ ಮದುವೆ ಆಗೋಕೆ ಖಂಡಿತ ಸಾಧ್ಯ ಅಲ್ಲ. ಡ್ಯಾಡಿ, ನಾನ್ ಸತ್ರು ಸರಿ, ಬೇರೆಯವ್ರನ್ನ ಮದ್ವೆ ಆಗಲ್ಲ. ನಿನ್ನ ಮುದ್ದು ಮಾಡಿ ಬೆಳೆಸಿದ್ದು ನನ್ ತಪ್ಪು. ಆದಷ್ಟು ಬೇಗ ಒಂದು ಒಳ್ಳೆ ಆಸ್ತಿ ಸಂಬಂಧ ಹುಡುಕಿ ನಾನೇ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ರೀ, ನಮ್ಗೆ ಇಷ್ಟೊಂದು ಆಸ್ತಿ ಇರುವಾಗ ನಮ್ಗೆ ಯಾಕ್ರಿ ಆಸ್ತಿವಂತರ ಸಂಬಂಧ? ನಮಗ್ ಬೇಕಾಗಿರೋದು ಶೋಭಾ, ಸಂತೋಷ ರೀ. ಆ ಹುಡುಗ ಯೋಗ್ಯನಾಗಿದ್ರೆ ಅವಳು ಇಷ್ಟಪಟ್ಟ ಪ್ರಕಾರವೇ ಅವನ ಕೊಟ್ಟು ಮದ್ವೆ ಮಾಡೋಣ. ಒಂದ್ಸಲ ಅವ್ರ ತಂದೆ ತಾನು ಕರ್ಸಿ ಮಾತಾಡೋಣ ರೀ. ಡ್ಯಾಡಿ, ದಯವಿಟ್ಟು ಬೇಡ ಅನ್ಬೇಡಿ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಡ್ಯಾಡಿ ಒಪ್ಕೊಳ್ಳಿ ಡ್ಯಾಡಿ. ಡ್ಯಾಡಿ ಒಪ್ಕೊಳ್ಳಿ ಡ್ಯಾಡಿ, ಪ್ಲೀಸ್. ಅಪ್ಪ, ಅವ್ರು ಬಂದ್ರು. ಸಾವಿರ ಒಂದೇ. ನೀನು ನಮ್ಮೋನ ಅಲ್ವಾ? ನಾನು ಯಾರಳು? ಮಾರ್ನಳ್ಳಿ ಸಲೂನು ನಾರಾಯಣಪ್ಪ. ಓ, ಇವನು ನಿನ್ ಮಗನ? ಯಾಕೆ ಅನುಮಾನನ? ನನ್ನ ಮಗ ಅಲ್ದೆ ಇನ್ನೇ ನಿನ್ ಮಗನ? 100ಕ್ಕೆ 100 ಇವನು ನನ್ನ ಮಗನೇ. ನನ್ನ ಸಂಬಂಧ ಬಯಸಿ ಬರೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಓಹೋ, ನಿನಗೇನ್ ಕೋಡು ಕೊಂಬು ಇದ್ದತಾ? ಯಾವ ನಾನು ಯಾರು ಅಂತ ತಿಳ್ಕೊಂಡಿದ್ದೆ? ನಾನು ಈಗ ಬುಟ್ಟಿ ಪಾರ್ಲರ್ ಓನರ್. ನಾಯಿ ದೇವಲೋಕದ ಕನಸು ಕಾಣಬಾರ್ದು. ಹಳ್ಳಿಯಲ್ಲಿ ಮಳ್ಳಿ ಗಡ್ಡ ಬಳಸಿದ ನೀನು. ಯಾಕೆ? ಗಡ್ಡ ಬೋಳ್ಸೋರೆಲ್ಲ ಮನುಷ್ಯರೇ ಅಲ್ವಾ? ಯಾವ ನಾವ್ ಚೌರ ಮಾಡ್ದೆ ಹೋಗಿದ್ರೆ ನೀವೆಲ್ಲ ಹೆಂಗ್ ಕಾಣ್ತಿದ್ರಿ ಗೊತ್ತಾ? ಕಾಡ್ ಕುರುಬ್ರು ಕಣ್ಣಂಗ್ ಕಾಣ್ತಿದ್ರಿ. ಆಮ್ಯಾಕೆ ಆಚೆಗೆ ಬಂದ್ರೆ ಊರ್ ಜನ ಎಲ್ಲ ಹುಚ್ಚ ಅಂತ ತಿಳ್ಕೊಂಡು ಕಲ್ಲು ಹೊಡಿತಾ ಇದ್ರು. ನೋಡು, ಕಸ ಗುಡ್ಸೋರ್ ಮಕ್ಳೆಲ್ಲ ಕಸಾನೆ ಗುಡಿಸ್ಬೇಕು, ರೈತರ ಮಕ್ಳೆಲ್ಲ ದನನೆ ಕಾಯ್ಬೇಕು ಅನ್ನೋ ರೂಲೀಸ್ ಏನಿಲ್ಲ. ಆ ಕಾಲ ಎಲ್ಲ ಹೊಂಟೋಯ್ತು ಬಿಡು. ನಿನ್ನಂತ ಕೀಳಿ ಜಾತಿಯ ಜೊತೆ ಸಂಬಂಧ ಬೆಳೆಸೋಕೆ ನನ್ನ ಸ್ಟೇಟಸ್ ಒಪ್ಪಲ್ಲ. ಯಾವ ನಿನ್ ಸ್ಟೇಟಸ್ ತಗೊಂಡೋಗಿ ಬೆಂಕಿಗೆ ಹಾಕು. ನೋಡು, ಹೊಲ್ಸ್ ಮಾತಾಡೋರ್ನ, ಹೊಲ್ಸ್ ಕೆಲಸ ಮಾಡೋರ್ನ ಕೀಳಿ ಜಾತಿ ಅಂತ ಕರೆಯೋದು. ಯಾಕೆ ಹೆಂಗ್ ಎಗರಾಡ್ತಿದ್ದೆ? ಮೋಸ ಮಾಡ್ಬಿಟ್ಟು ಮಾಡಿ ಮೇಲೆ ಮಾಡಿ ಕಟ್ಬಿಟ್ರೆ ಮೇಲ್ ಜಾತಿ ಆಗ್ಬಿಟ್ಟಾರ? ನೋಡು, ನಾಳೆ ನೀ ಸತ್ತೋಗ್ಬಿಟ್ರೆ ತಗೊಂಡೋಗಿ ನೀನೇನು ಆಕಾಶದಲ್ಲಿ ಉಳಕ್ಕಿಲ್ಲ, ಭೂಮಿಲೇ ಉಳೋದು. 6 ಅಡಿ 3 ಅಡಿ ಜಾಗದಲ್ಲಿ ಹೋಗಯ್ಯ. ನನಗೆ ನನ್ನ ಜಾತಿ ಅಂತಸ್ತು ಗೌರವನೇ ಮುಖ್ಯ. ನೀನು ಜಾತಿಲ್ ದೊಡ್ಡವನಿರ್ಬೋದು, ನಾವು ನೀತಿ ನಿಯತ್ತಲ್ಲಿ ದೊಡ್ಡವರು. ಯಾಕೇಳು? ನಾವ್ ಯಾರಿಗೂ ಟೋಪಿ ಹಾಕಕ್ಕಿಲ್ಲ. ಹುಚ್ಚು ಜಾತಿ, ಕೊಚ್ಚೆ ಜೀವನ. ಮರ್ಯಾದಾಗಿ ಇಲ್ಲಿಂದ ಆಚೆ ಹೋಗು, ಇಲ್ಲ ಕತ್ತಿಡ್ದು ಆಚೆ ತಳ್ಬೇಕಾಗುತ್ತೆ. ನನ್ನ ಮಗ ನಿನ್ನ ಮಗಳನ್ನೇ ಪ್ರೀತಿ ಮಾಡೋ ನನ್ನ ವಿಷಯ ಮೊದ್ಲೇ ಗೊತ್ತಾಗಿದ್ರೆ ನಿನ್ನ ಮನೆ ವಸೂಲ್ ಕೂಡ ಮೆಟ್ಟಿರ್ಲಿಲ್ಲ. ನಡಿಲ, ನಿನ್ನಂತವ್ರ ಸಂಬಂಧ ಬೆಳೆಸೋದು ಸುಡ್ಗಾಡ್ನಲ್ಲಿ ಸಂಸಾರ ಮಾಡ್ದಂಗೆ. ನಡಿಲ, ಅವಿವೇಕಿ ಇಂಥವ್ರ ಸಂಬಂಧ ನಮ್ಗೆ ಹಾಕ್ಲೇಬೇಕು. ನಡಿಲ. ಏನಂದ್ರೆ ಏನಂದ್ರೆ ಮಾತ್ ಕೇಳಿ ಅವಳನ್ನ ಬಿಟ್ಬಿಡ್ರಿ. ನನ್ ಮಾತ್ ಕೇಳಿ ಮೌನ. ಶೋಭಾನ್ ಹೀಗೆ ಕೂಡ ಹಾಕೋದ್ರಿಂದ ಅವಳ ಮನಸ್ಸನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಅದಕ್ಕೆ ನಾನೊಂದು ಒಳ್ಳೆ ಉಪಾಯ ಯೋಚಿಸಿದ್ದೀನಿ. ಏನು? ಒಂದ್ ಸಂಬಂಧ ನೋಡಿದ್ದೀನಿ. ಹುಡುಗ ತುಂಬಾ ಒಳ್ಳೆಯವನು, ಕೋಟ್ಯಾಧೀಶ್ವರ. ನೀನು ಒಪ್ಪೋದಾದ್ರೆ ಅವ್ರ ಮದುವೆ ಮಾಡಿ ಮುಗಿಸ್ಬಿಡೋಣ.
ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಶೋಭಾ, ಹೀಗೆ ಹಠ ಹಿಡಿದ್ರೆ ಹೇಗಮ್ಮ? ಏನು ಸ್ವಲ್ಪ ಊಟ ಮಾಡು. ನನ್ಗೆ ಊಟ ತಿಂಡಿ ಏನು ಬೇಡಮ್ಮ. ಅಮ್ಮ, ನಿನಗ್ ನನ್ ರವಿ ಬೇಕಮ್ಮ. ನನ್ ರವಿನ್ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲಮ್ಮ. ಅಮ್ಮ, ನನ್ನ ರವಿನ ದೂರ ಮಾಡ್ಬೇಡಿಮ್ಮ. ನಿಮ್ ಕಾಲ್ ಹಿಡ್ದು ಕೇಳ್ಕೊತೀನಿ, ನನ್ನ ರವಿನ ದೂರ ಮಾಡ್ಬೇಡಿಮ್ಮ. ದೂರ ಮಾಡ್ಬೇಡಿ ನೋಡಿ ಮಿಸ್ಟರ್ ಪ್ರಕಾಶ್, ನನ್ನ ತಮ್ಮ ನೋಡಿರೋ ಸಂಬಂಧ ಅಂದ ಮೇಲೆ ನನ್ನ ಮಗಳನ್ನ ನಾನು ಕಣ್ಣು ಮುಚ್ಕೊಂಡು ದಾರಿ ಇರೋಕ್ಕೂ ರೆಡಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಮೋಹನ? ಹಾ, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆಯನ್ನು ಮಾಡಿ ಮುಗಿಸ್ಬಿಡೋಣ. ಶೋಭಾ, ನಿನ್ ರವಿ ಬಂದಿದ್ದಾನಮ್ಮ. ರವಿನಾ? ಎಲ್ಲಮ್ಮ ಎಲ್ಲಮ್ಮ ನನ್ ರವಿ? ಹೊರಗಡೆ ಇದ್ದಾನೆ. ಶೋಭಾ, ನೀನ್ ಈ ರೀತಿ ಊಟ ತಿಂಡಿ ಬಿಟ್ಟು ಕೂರುತ್ತಿರೋದನ್ನ ನಾನು ನೋಡಕ್ಕಾಗಲ್ಲಮ್ಮ. ರವಿನ್ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗೋ. ಅಮ್ಮ, ಅಮ್ಮ. ಏನು? ಶೋಭಾ ರವಿ ಜೊತೆ ಹೋಗ್ತಿದ್ದಾಳ? ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆ ರವಿನ ಕೊಂದಾದ್ರೂ ಸರಿ ನನ್ನ ಮಗಳನ್ನ ಕರ್ಕೊಂಡು ಬಾ. ಹೋಗು. ನಾನು ಯಾರು ಅಂತ ಈ ಕನ್ನಡ ನೆಲದಲ್ಲಿ ಹುಟ್ಟಿರೋ ಎಲ್ರಿಗೂ ಚೆನ್ನಾಗಿ ಗೊತ್ತು. ಜೀವಕ್ಕೆ ಜೀವ ಕೊಡೋನೆ ಈ ದೇವ.
ದೇವ್ರ ಹಾಗೆ ಬಂದು ನಮ್ ಜೀವ ಉಳಿಸಿದ್ರೆ ಸರ್. ನಮಗ್ ಬಾಳ್ ಕೊಟ್ಟು ಭಗವಂತ ಸರ್ ನೀವು. ಸರ್ ನಾವಿಬ್ರು ಮನೆಯಿಂದ ಓಡಿ ಬಂದ ಪ್ರೇಮಿಗಳು, ಜೋಡಿ ಜೀವಗಳು. ಹೌದು ಸರ್. ಇದೆಲ್ಲ ನಮ್ ತಂದೆ ಏರ್ಪಾಡು ಸರ್. ಮಗಳ ಜೀವನ ಹಾಳು ಮಾಡೋದಕ್ಕೆ ತಂದೆದೇ ಏರ್ಪಾಡು. ಯಾರಮ್ಮ ಪುಣ್ಯಾತ್ಮ? ಮೋಹನ್ ರಾಜ್ ಅಂತ. ಮೋಹನ್ ರಾಜ್. ಮೋಹನ್ ರಾಜ್. ಓಹೋ, ಆ ಪುಣ್ಯಾತ್ಮನೇ ನಿಮ್ಮಪ್ಪನ? ನಿನ್ಗೊಬ್ಬ ಚಿಕ್ಕಪ್ಪನೂ ಇರ್ಬೇಕಲ್ಲ? ಹೌದು ಸರ್, ರಾಮರಾಜ್ ಅಂತ. ಈ ವಿಷಯ ನಿಮಗೆ ಹೇಗೆ ಗೊತ್ತು ಸರ್? ನನ್ಗೆಲ್ಲ ಗೊತ್ತು. ನೀವೇನು ಹೆದರ್ಕೋಬೇಡಿ. ಈ ದೊಡ್ಡಪ್ಪ ಇರೋವರೆಗೂ ಯಾವ ಅಪ್ಪನಾಟನೂ ಏನೂ ನಡೆಯೋದಿಲ್ಲ. ಇಷ್ಟು ಜನ ದಾಂಡಿಗಿರಿದ್ಕೊಂಡು ಆ ಪ್ರಾಲ್ ಒಬ್ಬನ ಹೊಡೆಯಕ್ಕಾಗ್ಲಿಲ್ವಾ? ಎಲ್ಲಿದ್ದಾನ ಅವನು? ಜೋಗಿ ಮಠದ ಕಾಡಲ್ಲಿದ್ದಾರೆ. ಶೋಭಾ ರವಿ ಅವರಿಬ್ರು ಅವನ ಜೊತೆಲೇ ಇದ್ದಾರೆ. ಅವ್ರ ಜೊತೆಲಿ ಇರೋವರೆಗೂ ಯಾರು ಅವ್ರ ಮೈಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾಯಿ, ನನ್ನ ಶತ್ರುನ ನನ್ನ ಮುಂದೆ ಹೊಗಳ್ತೀನೋ? ಅವನ್ನ ರವಿನ ಗುಂಡಿಟ್ಟು ಉಡಾಯಿಸಿ ನನ್ನ ಮಗಳನ್ನ ನಾನು ಕರ್ಕೊಂಡು ಬರ್ಲಿಲ್ಲ, ನನ್ನ ಹೆಸರು ಮೋಹನ್ ರಾಜೇ ಅಲ್ಲ. ನಿನ್ ಹೆಸರೇನ್ ಮಗು? ಶೋಭಾ. ಶೋಭಾ. ಈ ಸೀರೆ ಉಟ್ಕೋ. ಈ ಸೀರೆ ಯಾರ್ದು ಸರ್? ನನ್ನ ಹೆಂಡತಿದು. ಅವರಲ್ಲಿ ಸರ್ ಕಾಣ್ತಾನೆ ಇಲ್ವಲ್ಲ? ಒಳಗಡೆ ಇದ್ದಾಳೆ. ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಏನಾಗಿದೆ ಸರ್ ಅವ್ರಿಗೆ? ತಲೆಗೆ ಪೆಟ್ಟು ಬಿದ್ದು ಶಾಕ್ನಿಂದ ಬುದ್ಧಿನೇ ಕಳ್ಕೊಂಡ್ಬಿಟ್ಟಿದ್ಲು. ಈಗ ಸ್ವಲ್ಪ ವಾಸಿ. ಈ ಕಾಡ್ನಲ್ಲಿ ನೀವಿಬ್ರು ಇದ್ದೀರಾ ಸರ್? ಯಾಕೆ? ನಿಮ್ಗೆ ಯಾರು ಸಂಬಂಧಿಕರಿಲ್ವಾ ಸರ್? ಸಂಬಂಧ? ಹಣದ ದಾಹದಲ್ಲಿ ಹೆತ್ತ ಸಂಬಂಧ, ಒಡ ಹುಟ್ಟಿದವರ ಸಂಬಂಧ, ಕರುಳು ಸಂಬಂಧನೆಲ್ಲ ಹೊಸಕ್ ಹಾಕು. ದುಡ್ಡಿನ ಪಿಶಾಚಿಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಸಂಬಂಧ ಅನ್ನೋದು ಬರೀ ಸೋಗು, ನಾಟಕ. ಶೋಭಾ, ಈ ಹುಡುಗನ್ ಮದುವೆ ಆಗೋಕ್ ನಿಮ್ ತಂದೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಅದು ನಾನ್ ಹೇಳ್ತೀನಿ ಸರ್. ನನ್ನ ಹೆಸರು ರವಿ ಅಂತ. ನಾನ್ ಕೀಳ್ ಜಾತಿಗೆ ಸೇರಿದವನು ಅಂತ ಇವ್ರ ತಂದೆ ನನ್ನಿಂದ ಶೋಭಾನ ಬೇರೆ ಮಾಡಕ್ ನೋಡ್ತಿದ್ದಾರೆ. ಓಹೋ, ಜಾತಿ ಪ್ರಶ್ನೆನಾ? ಆ ದೇವರು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಮಿಕ್ಕಿದ್ದೆಲ್ಲ ಸ್ವಾರ್ಥಿಗಳು ಸೃಷ್ಟಿ ಮಾಡಿರೋದು. ರವಿ, ಯಾವೂರ್ ನಿಂದು? ನಿಮ್ ತಂದೆ ಯಾರು? ಏನ್ ಕೆಲಸ ಮಾಡ್ತಿದ್ದಾರೆ? ನಮ್ದು ಮಾರನಹಳ್ಳಿ ಸರ್. ನಮ್ ತಂದೆ ಹೆಸರು ನಾರಾಯಣಪ್ಪ ಅಂತ. ಈಗ ಸಿಟಿಯಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ. ಓ, ಸರ್, ನಮ್ ಪ್ರಾಣ ಉಳಿಸಿದೀರಾ. ನಮ್ ಮದುವೆನೂ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಸರ್, ರವಿ ಇಲ್ದೆ ನನ್ನಿಂದ ಬದುಕೋಕ್ಕಾಗಲ್ಲ ಸರ್. ದಯವಿಟ್ಟು ಹೆದರ್ಕೋಬೇಡಿ. ನಿಮ್ ಮದುವೆ ನಡೆದೇ ನಡೆಯುತ್ತೆ. ನಿಮ್ ಮದುವೆಯನ್ನು ತಪ್ಸೋಕೆ ಹರಿಹರ ಬ್ರಹ್ಮಾದಿಗಳಿಂದಾನೂ ಸಾಧ್ಯ ಇಲ್ಲ. ಯಾರ ಅವನು? ಮರ್ಯಾದೆ ನನ್ನ ಮಗಳನ್ನ ಹೊರ ಕರ್ಕೊಂಬಂದ್ಬಿಡು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ನನ್ನ ಮಗಳನ್ನ ಕರ್ಕೊಂಡು ಹೊರಗೆ ಬಾ. ಇಲ್ಲ ಅಂದ್ರೆ ಇವತ್ತು ನೀನ್ ಹೆಣ ಉಳುತ್ತೆ. ನಿನ್ನ ಮಗಳ ಇಷ್ಟದ ಪ್ರಕಾರ ಅವಳು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾಡೇ ಮಾಡ್ತೀನಿ. ನಡೀರೋ. ಸರ್, ಏನ್ ಸರ್ ಇದು? ನಮ್ ತಂದೆ ನಿಮ್ಮನ್ನ ನೋಡಿ ಹೆದರ್ಕೊಂಡು ಹೋಗ್ಬಿಟ್ರಲ್ಲ. ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನಿನಗೆಷ್ಟು ಆಶ್ಚರ್ಯ ಆಯ್ತು, ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯ ನಿಮ್ಮ ಅಪ್ಪನಿಗೆ ಅವ್ರು ಒಡ ಹುಟ್ಟಿದ ಅಣ್ಣ ನೋಡಾಗಿರ್ಬೇಕು. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟ. ಅಂದ್ರೆ ನೀವು ಅವರಿಗೆ? ಹೌದಮ್ಮ, ಆ ಮೃಗಗಳು ನನ್ನ ಬೆನ್ನಲ್ಲಿ ಬಿದ್ದು ಬಂದವರು. ಹಾಗಾದ್ರೆ ನೀವು ನಮ್ ದೇವ ದೊಡ್ಡಪ್ಪನ?
ಹೌದು ಶೋಭಾ, ಆ ದೌರ್ಭಾಗ್ಯ ದೊಡ್ಡಪ್ಪ ನಾನೇ. ದೊಡ್ಡಪ್ಪ, ಅಮ್ಮ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ಇಷ್ಟೆಲ್ಲ ರಕ್ತ ಸಂಬಂಧಿಗಳಿದ್ದು ಕೂಡ ನೀವು ದೊಡ್ಡಮ್ಮ ಈ ಕಾಡಿನಲ್ಲಿ ಈ ತರ ಯಾಕೆ ದೊಡ್ಡಪ್ಪ? ಹೇಳಿ ದೊಡ್ಡಪ್ಪ, ಹೇಳಿ. ಹೇಳ್ತೀನಿ. ಅದೊಂದು ದೊಡ್ಡ ಕತೆ. ಹುಟ್ಟುತ್ತಾ ಅಣ್ಣ ತಮ್ಮಂದರು, ಬೆಳೀತಾ ದಾಯಾದಿಗಳು ಅನ್ನೋ ಮಾತು ನನ್ನ ಜೀವನದಲ್ಲಿ ನಿಜ ಆಯ್ತು. ಕಿತ್ತೂರ್ ತೆಂಗಿನಕಾಯಿ ಅಲ್ಲ, ಅವನ ಹೊಲದಲ್ಲೇ ಬೆಳೆದಿರೋ ಒಣಕಾಯಿ. ಒಳ್ಳೆ ಸೈಜಿನ ಸಿಹಿಕಾಯಿ ಬೇಕು ಅಂದ್ರೆ ಈ ಹುಡುಗಿ ತಾವ್ ಬನ್ನಿ. ಬನ್ನಿ ಸರ್, ಬನ್ನಿ ಬನ್ನಿ ಅಣ್ಣವ್ರೆ. ಓ ಯಾ, ಬನ್ನಿ ಇಲ್ಲಿ. ಆ ತೆಂಗಿನಕಾಯಿನ ನೀರಿಲ್ಲ ಸ್ವಾಮಿ, ಎಲ್ಲ ಒಣಗೋಗಿದೆ. ಈ ತೆಂಗಿನಕಾಯಿ ತಗೊಳ್ಳಿ. 2. ಎಷ್ಟು? 2 ರೂಪಾಯಿ ಕೊಡಿ. ಅವನ್ ತೆಂಗಿನಕಾಯಿನಾಗೆ ಬರೀ ಜುಟ್ಟೆ ಇರೋದು. ಬನ್ನಿ ಸರ್, ಒಂದ್ಸಲ ನನ್ ಕಾಯಿ ರುಚಿ ನೋಡ್ತು ನಿನ್ ಬಾಯಿ ಅವನ್ನ ಕ್ಯಾರೇ ಅನ್ನಲ್ಲ. ಅವಂದು ತೆಂಗಿನಕಾಯಿ ಅಲ್ಲ, ಕೊಳತ್ ಸೀಬೆಕಾಯಿ. ಕೊಳತು ತೆಂಗಿನಕಾಯಿ ನಿಂದು ಕಣೆ ಕೊಕ್ರೆ. ನಿಂದು ಕಣೋ ಬಾತ್ಕೊಳ್ಳಿ. ನಿಂದೆ ಕಣೆ. ನಿಂದು ಕಣ. ನಿಂದೆ ಕಣೆ. ನಿಂದು ಕಣ. ನೋಡು, ನನ್ನ ವ್ಯಾಪಾರಕ್ಕೆ ಅಡ್ಡ ಬಂದ್ರೆ ನಿನ್ನ ಮಂಡೆ ಮ್ಯಾಗ ಅಡ್ಡ ದಡ್ಡಿ ಬರೆ ಎಳೆದು ಬಿಡ್ತೀನಿ, ಹುಷಾರ್. ನೋಡು, ಕುಡಿಯೋ ನೀರ್ನಾಗೆ ಕಾಲ್ ಅಲ್ಲಾಡಿಸ್ಬೇಡ. ನನ್ ತೆಂಗಿನಕಾಯಿ ಸುದ್ದಿಗೆ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಂಡಿದ್ದೀನಿ ಕಣ ನಿನ್ನ ಮೊದ್ಲತ್ತೆ ನಿನ್ನ ಅಂಗಡಿನ. ನನ್ನ ಎದುರಿಗೆ ಬಂದು ಅಂಗಡಿ ಹಾಕ್ತವ್ರು ನೀರು. ನೀನೆತ್ತು ಅಂಗಡಿನ? ಇದೇ ನಿಮ್ಮ ಅಪ್ಪನ್ ಜಾಗೀರಾ? ಅಪ್ಪ, ಅಪ್ಪನ್ ಸುದ್ದಿ ಎತ್ತೀಯಾ? ಬೇಡ ದೇವೋ, ನನ್ನ ಕೋಪ ಬಂದ್ರೆ ನೋಡಿ. ಏನ್ ಗಾಮ ಪೈಲ್ವಾನ್ ಅಂತ ತಿಳ್ಕೊಂಡ್ಯಾ? ಕುಸ್ತಿಗ್ ಬರ್ತೀಯಾ? ದೂರ, ಕಾಪಾಡಿ ಕಾಪಾಡಿ ಕಾಪಾಡಿ. ಏನಾಯ್ತು ಅಂತ ಗೊತ್ತಿದ್ಯಾ? ಸುಮ್ಕಿರೆ. ಏನ್ಲೇ ಒಂದ್ ಹೆಂಗ್ಸಿನ ಮೇಲೆ ರೋಪ್ ಮಾಡ್ತೀಯನ್ಲೇ ಜುಜ್ಬಿ? ಲೇ ಜಿಲೇಬಿ, ನೀನು ಬಾರೋ ಒಂದ್ ಕೈ ನೋಡ್ಕೋತೀನಿ. ನೀನ ಬಚ್ಚ ಹುಚ್ಚ. ಗೌರಿ, ನೀನೇನ್ ಹೆದರ್ಕೋಬೇಡ. ಈ ಚಾಕು ಚಿನ್ನೋಬ ಅಂದ್ರೆ ಈ ಊರಿಗೂರಿ ಗಡಗಡ ನಡಗತ್ತೆ. ಇನ್ನು ಇವನ್ ಯಾವ ಲೆಕ್ಕ? ಕೋಳಿ ಪುಕ್ಕ. ಇವನ್ ಟೆಂಟೆಪ್ಸಿ ಸೊಂಟ ಮುರಿಲಿಲ್ಲ, ನನ್ನ ಹೆಸರು ಚಾಕು ಚಿನ್ನೋಬನೇ ಅಲ್ಲ. ತೆಂಗಿನಕಾಯಿ ತೆಂಗಿನಕಾಯಿ. ಏನಲೆ ತೆಂಗಿನಕಾಯಿ? ಏನಲ್ಲೇ ಎಡೆ ನಿಂಬೆಕಾಯಿ? ಎತ್ತಲ ನೀನ್ ಅಂಗಡಿ? ನಾನೇ ಹಾಕೋ ನನ್ನ ಅಂಗಡಿ ಎತ್ಲಿ, ಕಲ್ಲಂಗಡಿ. ಎತ್ತಿದ್ರೆ ಬರ್ದ್ ಬಾಯಿಗೆ ಹಾಕೊಂಡ್ಬಿಡ್ತೀನಿ ತೆಂಗಿನಕಾಯಿ. ಲೇ ಹಾಗಲ್ಕಾಯ್, ಹೆಂಗಸ್ರ ಪರ ವಕಾಲತ್ ವಹಿಸ್ಕೊಂಡು ಹೋಗ್ಬೇಡ ಹಾಕೋಣ. ಲೇ ದಡ್ಡಿಯಾ ರಜಾ. ನನಗೆ ಎದುರು ಮಾತಾಡ್ತೀಯನ್ಲೇ? ನಾನ್ ಈ ಕೇರಿಗೆ ದಾದ. ಎಲ್ಲ ನನ್ನ ಮಗನೇ, ಈ ಅಸಲಿ ದಾದ ಮುಂದೆ ನೀನ್ ಯಾವನ್ನ ಕುಣ್ಣಿನಿ ಪುಟ್ಟ ಪುಟ್ಕೋಸಿ ದಾದ. ಇವತ್ತು ನೀನ್ ಬಾಲ ಬಿಚ್ಚಿದ್ರೆ ನಿನ್ನ ಬಾಡಿನ ಕನ್ನಂಬಾಡಿ ಮಾಡ್ಬಿಡ್ತೀನಿ, ಹುಷಾರ್. ದಮ್ಮಿದ್ರೆ ಮುಂದಕ್ ಬಾರ. ಮುಂದಕ್ ಬರೋದೇನೋ? ಇವತ್ತು ನಿನ್ನ ಮುಸುಳಿನ ಪಂಚರ್ ಮಾಡ್ಲಿಲ್ಲ ನನ್ನ ಹೆಸರನ್ನ ನಾನ್ ಯಾಕೆ ಹೇಳಿ, ಎಲ್ರಿಗೂ ಗೊತ್ತೇ ಇದೆ. ನಿನ್ ಕೈ ಕರಿನಾಗ್ರಾವ್ ಕಡಿಯ, ನಿನ್ ಮನೆ ಹಾಳಾಗೋಗ, ನಿನ್ ಕೈ ಸೇದೋಗ. ನನ್ ದೇವ ಮೇಲೆ ಕೈ ಮಾಡ್ತೇನೋ? ಅಯ್ಯೋ ಪಾಪಿ, ಚಂಡಾಲ, ರಾಕ್ಷಸ, ದಡಿಯ. ಗೌರಿ, ನಾನ್ ನಿನ್ನ ಬಚಾವ್ ಮಾಡ. ನೀನ್ ಯಾವನೋ ಕಾಡೆಮ್ಮೆ ಅವಳನ್ನ ಬಚಾವ್ ಮಾಡೋನು? ನಾನು ಇವಳ ಲವ್ವರು. ಲವ್ವರ? ಎಲ್ಲ ಲೋಫರ್. ನೀನ್ ಯಾವ ಸೀಮೆ ಲವ್ವರು? ವ್ಯಕ್ತಿ ನೋಡು, ನನ್ ಲವ್ವರು ಈ ಮೈಸೂರು ಹುಲಿ. ಏನೋ ನೋಡ್ತೀಯಾ? ದೇವಾ, ಇವನ್ನ ಸುಮ್ಮನೆ ಬಿಡ್ಬೇಡ. ಬಿಡ್ಬೇಡ, ಜಡಿ ದೇವಾ. ನೀನ್ ಹೇಳದ್ಮೇಲೆ ಬಿಡ್ತೀನಾ? ಅಯ್ಯೋ, ನನ್ ತೆಂಗಿನಕಾಯಿ ದೇವಾ. ನೀನ್ ನನ್ನ ಎಳ್ಳೀರು ಕುಡ್ದಿದ್ದು?
ಅಣ್ಣು ಬ್ಯಾಡಣ್ಣು ಬಿಟ್ಬಿಡೋಣ ನನ್ನ, ನೀನೇ ಅಸ್ಲಿ ದಾದ ಕಣಣ್ಣು. ಏಯ್, ಇನ್ನೊಂದ್ ಸಲ ನಮ್ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಮುಖನ ತಟ್ಟೆ ಇಡ್ಲಿ ಮಾಡ್ಬಿಡ್ತೀನಿ ಹುಷಾರ್. ನೀವಿಬ್ರು ಜಗಳ ಆಡ್ತಾ ಇದೀರಿ ಅಂತ ನಂಬ್ಕೊಂಡ್ ಬಂದ್ಬಿಟ್ಟೆ. ನಾವ್ ಹಂಗೆ ಕಣ್ಲೆ, ವ್ಯಾಪಾರದಾಗೆ ಜಗಳ ಕಾಯ್ತೀವಿ, ಜೀವನದಾಗೆ ಜೊತೆಯಾಗಿರ್ತೀವಿ. ಅರ್ಥ ಆಯ್ತೇನ್ಲೇ ಅಡ್ನಾಡಿ? ಬಿಡು ಗಾಡಿ. ಅಯ್ಯೋ ಏ ದೇವ, ಏನ್ ಮಾಡ್ತಿದ್ಯಾ ನೀನು? ನಾನು ಆ ಚಿನ್ನೊಬ್ಬನ ಜೊತೆ ಫೈಟ್ ಮಾಡ್ಬೇಕಾದ್ರೆ ನೀನ್ 2 ತೆಂಗಿನಕಾಯಿ ಕದ್ಯಲ್ಲ, ಅದನ್ನ ನಾನು ನೋಡಿಲ್ಲ ಅಂತ ತಿಳ್ಕೊಂಡ್ಯಾ? ಲೆಕ್ಕ. ಅಯ್ಯಯ್ಯೋ, ಹೊತ್ತಾಗೋಯ್ತು. ಏ ದೇವ, ಅದೇ ನೀ ಪಾಟಿ ಅರ್ಜೆಂಟು? ಬೇಗ ಮನೆ ಸೇರ್ಕೋಬೇಕು. ಇಷ್ಟು ಬೇಗ ಮನೆಗೋಗಿ ಏನ್ ಮೊಟ್ಟೆ ಇಡ್ತೀಯಾ? ಇಲ್ಲ, ಮೊಟ್ಟೆನ ಆಮ್ಲೆಟ್ ಮಾಡ್ತೀನಿ. ಹಂಗಾರೇನೋ ವಿಶೇಷ ಐತೆ. ಏ ದೇವು ದೇವು, ಹೇಳು ದೇವು. ಸಿಟಿಯಿಂದ ನನ್ನ ತಮ್ಮಂದ್ರು ಬಂದವ್ರೆ, ಪಾಪ ಹಸುಕೊಂಡಿರ್ತಾರೆ. ಹೋಟೆಲ್ ಊಟ ಮಾಡಿ ಮಾಡಿ ಅವ್ರ ನಾಲ್ಗನು ಜಡ್ ಕಟ್ಟಿರುತ್ತೆ. ಅದಕ್ಕೆ ಇವತ್ತು ನನ್ನ ಕೈ ರುಚಿ ತೋರ್ಸೋಣ ಅಂತ. ಯಾವಾಗ್ಲೂ ನಿನಗೆ ನಿನ್ ತಮ್ಮಗಳದೇ ಚಿಂತೆ, ನನ್ ಚಿಂತೆನೇ ಇಲ್ಲ ನಿಂಗೆ. ಅದಕ್ಕೇನಂತೆ, ತಾಳಿ ಕಟ್ಟಿದ್ಮೇಲೆ ನಿನ್ ಚಿಂತೆ, ಅಲ್ಲಿವರೆಗೂ ನೋ ಟೈಮ್. ಅಯ್ಯೋ, ಮನೆ ಬಂದೇ ಬಿಡ್ತಲ್ಲಪ್ಪ. ಹೋ 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 ಹೋ. ನಾನ್ ಬರ್ತೀನಿ ಗೌರಿ. ಸರಿ ದೇವ, ಹೇಳೋದೇ ಬರ್ತಿದ್ದೆ, ಇವತ್ ಸಂಜೆ ಬಾಂಬೆ ಶೋಗ್ ಹೋಗೋಣ, ಬರ್ತೀಯಾ? ಪುಕ್ಸಟ್ಟೆ ಆದ್ರೆ ಯಾವ ಶೋ ಬೇಕಾದ್ರೂ ಬರ್ತೀನಿ. ಆಯ್ತು ಮಾರಾಯ, ಕಾಸ್ ನಂದು, ಬರ್ತೀಯ ತಾನೆ? ಇವಾಗ ನನ್ನ ತಮ್ಮಂದ್ರು ಕಾಯ್ತಾ ಇರ್ತಾರೆ, ಬಹಳ ಅರ್ಜೆಂಟು. ಸದಾಶಿವನಿಗೆ ಅದೇ ಧ್ಯಾನ. ಯಾವುದಮ್ಮ ಅದು ಧ್ಯಾನ? ಸಾರಾಯಿ ಪಾನ ಸುಖಕ್ಕೆ ಸೋಪಾನ. ಚೆನ್ನಾಗಿ ಶ್ರುತಿ ಏರಿಸಿ ಹಾರ್ಮೋನಿಯಂ ಪೆಟ್ಟಿ ಹಿಡಿದು ಬಾರಿಸಿದ್ರೆ ಹುಟ್ಟಬೇಕು ಹೊಸ ಹೊಸ ರಾಗಗಳ ಸ್ಥಾನ. ಅದೇ ಈ ನಾಟಕ ರಾಘಣ್ಣನ ನಟನಾ ವಿಧಾನ. ಚೆನ್ನಾಗಿ ಸೋಪ್ ಹಾಕೊಂಡ್ ಮಾಡಿದ್ರೆ ಸ್ನಾನ. ನೀ ತೆಗಿಬೇಡ ನನ್ನ ಮಾನ. ಹಲೋ ಮಾವಯ್ಯ, ಹೌ ಆರ್ ಯು? ಯಾವನೇ ನಿನ್ನ ಮಾವ? ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನೀನ್ 2 ಬಾಟಲ್ ಸಾರಾಯಿ ಕೊಡಿಸ್ಬೇಕು, ನಾನು ಅದನ್ನು ಕುಡಿಬೇಕು, ಆಮೇಲೆ ನನ್ನ ಮಗಳು ನಿನ್ನ ಮದುವೆ ಮಾಡ್ಕೊಡ್ಬೇಕು, ಆಮೇಲೆ ನಾನು ನಿನಗೆ ಮಾವ. ಏನ್ ಕೊಡಿಸ್ತ್ಯಾ? ಸಾರಿ ಮಾವಯ್ಯ, ನಿನ್ ಸಾರಾಯಿಗೆ ಒಂದ್ ಸಲಾಂ. ಐ ಆಮ್ ಗೋಯಿಂಗ್ ಹೋಮು. ಬರ್ತೀನಿ ಗೌರಿ. ಯುಗ ನಿಜವೇ 2 ಬಾಟ್ಲು ಸಾರಾ ಕುಡಿಸ್ತೇ ಹೋಗ್ತಿದ್ಯಲ್ಲ, ಹೋಗು. ಉಗಾದಿ ಹಬ್ಬ ದಿವಸ ನಾಟಕ ಕುಡಿಸ್ತೀನು, ಅವಾಗ ನೀನ್ ಪಾರ್ಕ್ ಕೇಳಕ್ ಬರ್ತೀಯಾ? ಆಗ ಒಂದ್ ಪೀಪಾಯಿ ಸಾರಾಯಿ ನಾನು ಕುಡಿಲಿಲ್ಲ, ನನ್ನ ಹೆಸರು ನಾಟಕದ ರಾಘಣ್ಣ ಅಲ್ಲ. ಏನ್ ಮಾಡ್ಲಿ ನಾನು ಇದಕ್ಕೆ? ಈ ಚಟಕ್ ಬಿದ್ದು ಇವ್ರನ್ನೆಲ್ಲ ಕೈ ಚಾಚೋ ಸ್ಥಿತಿ ಬಂತಲ್ಲ. ನಂದೇ ಒಂದ್ ಸಾರಾಯಿ ಅಂಗಡಿ ಎತ್ತಿದ್ರೆ ಬೇಕಾದಾಗ ಸುರ್ಕೋಬಹುದು, ಇಷ್ಟ ಬಂದ್ರಾಗ ಹೊರಡಿಸಬಹುದು. ಏನ್ ಮಾಡ್ಲಪ್ಪ ನಾನು ಇದಕ್ಕೆ? ನೆನೆದವರ ಮನದಲ್ಲಿ ಲೋ ಚಿನ್ನೋಬಾ, 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 ನೀನ್ ಚೆನ್ನಾಗಿದೀಯಾ? ಸದ್ಯಕ್ಕಂತ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿರ್ಬೇಕಪ್ಪ. ಯಾವಾಗ ಇಟ್ಕೊಳ್ಳೋಣ ಗೌರಿ ಜೊತೆ ಮದುವೆ? ಮದುವೆ ಅವನ ಆಗ್ಲೇ ಮಾಡಿದಾನ ಮದುವೆ. ಯಾಕೋ, ಏನಾಯ್ತು? ಗೌರಿ ದೇವು ಜೊತೆ ಸೇರ್ಕೊಂಡಾಳೆ, ಅವನ್ನೇ ಮದುವೆ ಮಾಡ್ಕೊಳ್ತಾ ಅಂತಾಳು. ಏನಂದೆ? ಅವನಪ್ಪ ನಾನಿದ್ದೀನಿ, ನಾನು ಹೇಳ್ದಂಗ ಅದಂಗ ಅವ್ನ ಮದುವೆ ಆಗ್ತಾನೆ. ಈಗ ನೀನ್ ಅರ್ಜೆಂಟ್ ಆಗಿ ಅಡ್ವಾನ್ಸ್ ಆಗಿ 1 ಬಾಟ್ಲು ಸಾರಾಯಿ ಕೊಡ್ಸು, ಗೌರಿ ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ಗೌರಿ ನನಗೆ ಮದುವೆ ಮಾಡಿಸ್? ಖಂಡಿತವಾಗಿ. ಖಂಡಿತವಾಗಿ? ನಿಮ್ಮ ಅಪ್ಪರಾಣೆಗೂ. ಹಂಗಾರ ನಡಿ, ಕೊಡಿಸ್ತೀನಿ. ಅವ್ರ ಕೈ ಮುರ್ದ ನಿನ್ ಸ್ವಂತ ಮರಿ, ನಡಿ. 1 ಕೊಡ್ಸು, ನಡಿ. ಹೋನಾ ರಾಮ, ಅವನ್ ಯಾವ ಇಲ್ಲ ಕಣೋ. ಇಲ್ವಾ? ಪಾಪ ಹಸುಕೊಂಡು ಎಲ್ಲೋಗಿದ್ದಾರೆ ಹುಡುಗರು? ಹೋದ್ರು ಸುಡ್ಗಾಡ್ಗೆ. ತುತ್ತ ಬಿಡ್ತವನ್ನೇ. ಲೇ, ಆ ಮುಂಡೆ ಗಂಡ್ರೆ ಆತರ ಹೇಳ್ಬಿಟ್ಟು ಹೋದ್ರು ಕಣೋ. ನೀವೇನೋ ಅಂದಿರ್ತೀರಾ? ಅಂದೆ, 1000 ರೂಪಾಯಿ ಕೇಳ್ತಾರೆ, ಎಲ್ಲಿಂದ ತಂದು ಕೊಡ್ತೀಯಾ? ಅದಕ್ಕೆ ಬಾಯಿಗೆ ಬಂದಾಗ ಅಂದೆ, ಭೂಮಿಗೆ ಭಾರವಾಗಿ ಕೂಳಿಗೆ ದಂಡವಾಗಿ ಬದುಕಬೇಡಿ, ನೀವು ಓದು ಬೋರ್ಲು ಬಿದ್ದಿದ್ದು ಸಾಕು, ದುಡ್ಕೊಂಡು ತಿನ್ನಿ ಅಂದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೊರಟೋದ್ರು. ಸತ್ತೋಗ್ತೀನಿ ಅಂತ ಹೊರಟೋದ್ರ? ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಯಾಕ ಮಾತಾಡಬಾರ್ದು? ನಿಮ್ಗೆ ವಯಸ್ಸಾಗಿದೆ ಹೊರತು ಬುದ್ಧಿ ಮಾತ್ರ ಇಲ್ಲ. ನಾಳೆ ನನ್ನ ತಮ್ಮಂದ್ರು ಓದಿ ದೊಡ್ಡ ಸಾಹೇಬ್ರುಗಳಾದ್ರೆ ಸಾಹೇಬ್ರು ತಂದೆ ಅಂತ ಯಾರು ಅನ್ನಿಸ್ಕೊಳ್ಳೋದು? ಸಾಹೇಬ್ರು ನಿನ್ ತಮ್ಮಂದ್ರು ಸಾಹೇಬ್ರಿಗೆ ಅವ್ರು ಹಾಕಿಲ್ಲ, ನೀನೇ ದುಡ್ದು ಸಣ್ಣಗಾಗ್ತೀಯಾ ಅಷ್ಟೇ. ಓದೋ ವಿಷಯ ನಿಮಗ್ ಗೊತ್ತಿಲ್ಲ ಬಿಡಿ. ಪಾಪ ಹಗಲು ರಾತ್ರಿ ನಿದ್ದೆಗಟ್ಟು ಶಿವನೇ ಅಂತ ಹಳ್ಳಿಗೆ ಬಂದ್ರೆ ಅವನ್ನ ಬಾಯಿ ಬಂದ ಬೈದ್ ಕಳಿಸ್ಬಿಡೋದಾ? ಅವ್ರೆಲ್ಲಿಗೆ ಹೋಗ್ತಾರೆ? ಹೊಟ್ಟೆ ತಾಳ ಹಾಕಿದ್ರೆ ನಾಯಿಗಳು ಬಂದಂಗೆ ಇಲ್ಲಿಗೆ ಬರ್ತಾರೆ. ಎಲ್ಲಾದ್ರೂ ಉಂಟಾ ಅಪ್ಪಯ್ಯ? ಛೇ, ಎಷ್ಟು ನೊಂದ್ಕೊಂಡು ಹೋದ್ರು ಏನೋ. ನಾನು ಹೀಗೆ ಹೋಗಿ ಅವ್ರೆಲ್ಲಿದ್ರು ಕರ್ಕೊಂಡ್ ಬರ್ತೀನಿ. ಹೋಗು ಊರಿಗೆ ಮಾಡಿದ ಮುಂದೆ ಕೊನೆಗೆ ಉಡುಬಟ್ಟೆನೂ ಕಾಣ್ದಂಗೆ ಹೊರಟೋದ್ಲಂತೆ. 100 ಜನರು ಬಂದರು, 100 ಜನರು ಹೋದರು, ನನಗೆ ಮಾಡ್ತೀನಿ. ಹೇಳಿದ ಮಾತಿನ ನಿಗನೇ ಇರಕ್ಕಿಲ್ಲ. ನಮ್ ದೇವನ್ ನೋಡ್ದ? ಇಲ್ಲ ಕಣಲ್ಲಿ. ಬರೋ ಈ ಟಂಕಿ ಎತ್ತಲು. ಡಾಕ್ಟ್ರಪ್ಪ, ನನ್ನ ತಮ್ಮಂದ್ರು ನೋಡಿದ್ರ? ಕೊಳೆತಾ ಹೋದ್ರು.
ಯಾಕೋ ಗುರ್ರ ಅಂತಿದ್ರು. ಅಪ್ಪನ್ ತಾವೇನಾರ ಜಗಳ ಗಿಗ್ಲ ಆಡೋರ ದೇವಾ? ಅಯ್ಯೋ ದೇವ್ರೆ, ಇವ್ರ್ಯಾಕೆ ಒಳೆತಾ ಹೋದ್ರು? ಮಹನೀಯರೇ ಮತ್ತು ಮಹಿಳೆಯರೇ, ಈಗ ಡ್ಯಾನ್ಸ್ ಪ್ರಾರಂಭವಾಗುತ್ತದೆ. ಎಲ್ಲರೂ ಗೊತ್ತಾಯ್ತು. ತಮ್ಮ ತಮ್ಮ ಸೀಟುಗಳು. ಏನ್ರಣ್ಣ, ನಮ್ಮ ಮೋನರಮ್ಮ ಈ ಕಡೆ ಬಂದ್ರ? ಓದ್ ಹುಡುಗರು ಕೆರೆ ಕಡೆ ಯಾಕಣ್ಣ ಬರ್ತಾರೆ? ಕರಿತಿಲ್ವಾ ಬಾಂಬೆ ಶೋ? ಅಲ್ಲೋಗಿ ನೋಡೋಗಿ. ರಾಮ, ರಾಮ, ದೇವಾ ಯಾರ್ ಬೇಕು ನಿನ್ಗೆ? ನಡಿ. ಎಲ್ಲ ಆದ್ಮೇಲೆ ಬಂದಿದ್ಯಾ ನೀನು? ನಿನ್ಗೋಸ್ಕರ ನಾನು ಎಷ್ಟೊತ್ತು ಕಾಯ್ತಾ ಇದ್ದೆ ಗೊತ್ತಾ? ಸ್ವಲ್ಪ ಸುಮ್ಮನೆ ಗೌರಿ ನೀನು. ಎಲ್ಲಪ್ಪ ಹೋದ್ರಿ ಇವ್ರು? ರಾಮ, ಒಳ್ಳೆ ಹುಡುಗರಪ್ಪ ನೀವು. ಅಲ್ರಯ್ಯ, ಅಪ್ಪಯ್ಯ ಸಿಟ್ನಾಗ ಒಂದ್ ಮಾತು ಹೇಳಿದ್ರು ಅಂತ ಮನೆ ಬಿಟ್ಟೆ ಓಡ್ ಬಂದ್ಬಿಡೋದ? ನಡೀರಿ ಮನೆಗೆ. ಇಲ್ಲ, ನಾವ್ ಬರೋದಿಲ್ಲ, ನಾವ್ ಸಾಯ್ತೀವಿ. ಆಗ್ತೀನಿ ನೋಡು, ಬುದ್ಧಿಗಿದ್ದು ಇದೇನೇ ನಿಂಗೆ? ನಿಂಗೇನಾದ್ರೂ ಬೇಕಾದ್ರೆ ನನ್ನನ್ ಕೇಳ್ಬೇಕು. ಅಪ್ಪ ಹಿಂಗ್ ಮುಂಚೆನೆ BP. ನಡೀರಿ ಮನೆಗೆ ಹೋಗೋಣ. ನಾವ್ ಬರಲ್ಲ. ನಿಮ್ಮಿಬ್ರಿಗೂ ನನ್ನ ಪ್ರೀತಿ ಇದೆಯಲ್ವೋ? ಇದೆ. ಹಾಗಾದ್ರೆ ನಡೀರಿ ಮನೆಗೆ. ನೋಡು, ನಮ್ಗೆ ಪುಸ್ತಕ ಫೀಸು ಹಾಸ್ಟೆಲ್ ಖರ್ಚು ಅಂತ 30,000 ರೂಪಾಯಿ ಬೇಕು. 30,000 ರೂಪಾಯ? ಅಷ್ಟೊಂದ್ ಹಣ ಯಾಕಯ್ಯ? ಇಷ್ಟ ಇದ್ರು ಕೊಡು, ಕಷ್ಟ ಆದ್ರೂ ಬಿಡು. ನೋಡು, ಆಮೇಲೆ ಓದೋದ್ ಬಿಟ್ಟು ನಾವು ಹಳ್ಳಿಗೆ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ. ಬೇಡ್ರಪ್ಪ, ಎಷ್ಟೇ ತೊಂದರೆ ಬರ್ಲಿ ನಾನ್ ನಿಭಾಯಿಸ್ತೀನಿ. ನೀವು ಮಾತ್ರ ಓದ್ ಬಿಡ್ಬೇಡಿ. ನೀವು ಚೆನ್ನಾಗಿ ಓದ್ಬೇಕು. 30,000 ನಮ್ಗೆ ಇವತ್ತೇ ಬೇಕು. ನಾವು ಊರಿಗೆ ಹೋಗ್ಬೇಕು. ಆಯ್ತು ಕಣ್ರು, ಆ ಜವಾಬ್ದಾರಿ ನನಗಿರ್ಲಿ. ಬನ್ನಿ ಮನೆಗೆ ಹೋಗೋಣ. ಆಹಾಹಾಹಾ. ತಮ್ಮಂದ್ರು ಸಿಕ್ಕಿದ್ರು ಅಂತ ಹೊರಟೆ ಬಿಟ್ಯಾ? ಸುಮ್ಕಿರು ಗೌರಿ ನೀನು. ಅಪ್ಪಯ್ಯ ಬೈದ್ರು ಅಂತ ಎಲ್ಲಿ ನನ್ನ ತಮ್ಮಂದ್ರು ಪ್ರಾಣ ಕಳ್ಕೊತಾರಂತ ನನ್ನ ಎದೆ ಡೌಡವ ಅಂತ ಹೊಡ್ಕೋತಾ ಇತ್ತು. ನಿನ್ಗೇನ್ ಗೊತ್ತು? ಹಾ, ನನ್ನವ್ರು ತನ್ನವ್ರು ಅಂತ ಪ್ರಾಣ ಬಿಡಕ್ಕೆ ಅವ್ರೇನ್ ನಿನ್ ಹಂಗೆ ಹಳ್ಳಿ ಮುಕ್ರ? ಓದ್ದವ್ರು ಯಾರಾದ್ರೂ ಬೈದ್ರೆ ಈ ಕಿವಿನ ಕೇಳಿ ಈ ಕಿವಿನಾಗೆ ಬಿಟ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೆ. ಲವ್, ಮದುವೆಗಿಂತ ಮುಂಚೆ ಹಂಗೆಲ್ಲ ಕರಿಬಾರ್ದು ಕಣೋ. ಮದುವೆ ಆಗೋದ್ ಗ್ಯಾರಂಟಿ ತಾನೆ? ಡಬ್ಬಲ್ ಗ್ಯಾರಂಟಿ ಕಣೋ ರಾಮು. ಅದೇ ಕೂಸುಟಕ್ಕಿಂತ ಮುಂಚೆ ಕುಲಾವಿ ಹೊಲ್ದ್ರಂತೆ, ಹಂಗಾಯ್ತು. ನಿನ್ ಕೆಲ್ಸ ನೋಡ್ಕೋ ಹೋಗು. ಬರ್ರಪ್ಪ. ಏ ದೇವ,